ಸೋರುತ್ತಿದೆ ಕಟ್ಟಡ, ಶಿಥಿಲಗೊಂಡ ಮೇಲ್ಚಾವಣಿ, ಮಕ್ಕಳು ಸುರಕ್ಷಿತವಾಗಿ ಮನೆಗೆ ಹೋಗೋದೇ ಡೌಟ್. ಕಲಬುರಗಿ ಜೇವರ್ಗಿಯ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು. ಕಟ್ಟಡ ಸೋರ್ತಾ ಇದೆ, ಮೇಲ್ಚಾವಣಿ ಶಿಥಿಲಗೊಂಡಿದೆ, ಮಕ್ಕಳು ಸುರಕ್ಷಿತವಾಗಿ ಮನೆಗೆ ಹೋಗೋದೇ ಡೌಟ್. ಕಲಬುರಗಿ ಜೇವರ್ಗಿಯ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಇದು. ಕುಸಿದು ಬೀಳೋ ಆತಂಕದಲ್ಲಿದೆ ಶಾಲೆಯ ಮೇಲ್ಚಾವಣಿ. 60 ವರ್ಷದ ಹಿಂದೆ ಈ ಸ್ಕೂಲ್ ನಿರ್ಮಾಣ ಆಗಿರೋದು. ಸಂಪೂರ್ಣ ಶಿಥಿಲಾವಸ್ಥೆಗೆ ಹೋಗಿದೆ ಸರ್ಕಾರಿ ಶಾಲೆ. 8 ತರಗತಿ, 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಶಾಲೆಯಲ್ಲಿ. ಈ ಶಾಲೆಯಲ್ಲಿರೋದು 8 ಕೋಣೆಗಳು ಮಾತ್ರ. ಆ ಪೈಕಿ 3 ರೂಮ್ ಸಂಪೂರ್ಣ ಶಿಥಿಲ ವ್ಯವಸ್ಥೆಯಲ್ಲಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಮೇಲ್ಚಾವಣಿ ರಾಡ್ ತುಕ್ಕು ಹಿಡಿದಿದೆ, ಕಾಂಕ್ರೀಟ್ ನೆಲಕ್ಕೆ ಬೀಳ್ತಾ ಇದೆ. ಕೆಳಗಡೆ ಕೂತು ಪಾಠ ಕೇಳುವಂತಹ ಮಕ್ಕಳಿಗೆ ಸುರಕ್ಷತೆಯೇ ಇಲ್ಲ. ಸಂಪೂರ್ಣ ಕಟ್ಟಡ ಈಗಲೋ ಆಗ್ಲೋ ಬೀಳೋ ಪರಿಸ್ಥಿತಿಯಲ್ಲಿದೆ. 60 ವರ್ಷದ ಹಿಂದೆ ನಿರ್ಮಾಣವಾದಂಥ ಕಟ್ಟಡ ಈಗ ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿದೆ. 8th ಕ್ಲಾಸ್ ತನ ಅದ ರೀ ಸರ್, 1ರಿಂದ 8 ತನ. ಅದರಲ್ಲಿ 10 ರೂಮ್, 10-15 ರೂಮ್ ಅವ. ಆದ್ರೆ ಎಲ್ಲ ಸೋರ್ತಾವ. 4 ರೂಮ್ ಅಷ್ಟೇ ಕಟ್ಟ್ಯಾವ. ಇನ್ನು ಕೆಲವೊಂದೆಲ್ಲ ನಾವು ನೋಡ್ತಾ ಇದ್ದೀವಿ. ಛತ್ತೆಲ್ಲ ಬೀಳಕ್ಕಾಗ್ಯದ, ಕಡ್ಕೊಂಡು ಕೆಳಗಡೆ ಬೀಳಕತ್ತದ. ನಿಮ್ಮ ಮಕ್ಕಳಿಗೆ ನೀವು ಟೀಚಿಂಗ್ ಮಾಡಂತವ್ರಿ, ನಿಮಗೂ ಸೇಫ್ ಅದನ ಇಲ್ಲ? ಅಟ್ಲೀಸ್ಟ್ ಕ್ಲಾಸಿಗೆ ಬಂದವ್ರು ಮನೆಗಾಗಿ ಹೋಗ್ತೀನಿ ನೆಮ್ಮದಿ ಅಂತ ಅದನ ಇಲ್ರಿ? ಸೇಫ್ ಇಲ್ರಿ ಸರ್, ಸೇಫ್ ಇಲ್ಲ. ಯಾಕಂದ್ರೆ ಮಳೆ ಬಂದಾಗ ಮ್ಯಾಲ ಬೀಳ್ತದ, ಹಪ್ಪಳೆ ಕಿತ್ತಿ. ಹಂಗೆ ಯಾವತ್ತಾದ್ರೂ ಎಕ್ಸಾಂಪಲ್ ಆಗ್ಯದ್ರಿ? ನೀವು ಬಂದ ಮೇಲೆ ನಂತರ ಯಾವಾಗಾರ ಬಿದ್ದದ್ರಿ? ಇಲ್ಲ ಬಿದ್ದಿಲ್ರಿ. ಬೀಳ್ತದ್ರಿ. ಈಗ ಮಳೆ ಬಂತಂದ್ರೆ ಅದನ್ನ ಬೀಳ್ತದ್ರಿ ಮ್ಯಾಲಿನ ಛತ್ನಂದು. ಈಗ ಮಕ್ಕಳ ಪರಿಸ್ಥಿತಿ ಅದು ಹೆಂಗ್ರಿ? ಮತ್ತೆ ಮತ್ತೆ ಅದು 4 ರೂಮ್ ಅವರಿಗೆ ಗಟ್ಟೆನೂ ಅದ್ರಾಗ ಒಯ್ದು ಕುಂದರ್ಸ್ತೀವಿ ಅಟ್ಟೆ. ಮತ್ತೆ ಬಿಒ ಅವರಿಗೆ ಅದೇನಾರ ರಿಪೋರ್ಟ್ ಕೊಟ್ಟಿರಿ? ಹಿಂಗಿಂಗ್ ಪರಿಸ್ಥಿತಿ ಅದ, ಇಲ್ಲಿ ಕ್ಲಾಸ್ ರೂಮ್ಗಳಿಲ್ಲ, ಇವರು ಊರಿನವ್ರಿಗೆ, ಗ್ರಾಮ ಪಂಚಾಯತಿ ಅವ್ರಿಗೆ ಹೇಳಿವ್ರಿ ನಾವು. ಬಿಒಗೂ ಕೊಟ್ಟದಂತ್ರಿ. ಇಲ್ಲಿ 8th ಕ್ಲಾಸ್ ತನ ಅದ ರೀ ಸರ್. ಯಾವುದೇ ಪರೀಕ್ಷೆಯ ಫಲಿತಾಂಶಗಳಿರಲಿ, ಕಲಬುರಗಿ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗ ಕಟ್ಟ ಕಡೆಯ ಸ್ಥಾನದಲ್ಲೇ ಇರ್ತದೆ. ಪರೀಕ್ಷೆಯ ಫಲಿತಾಂಶದ ಸಂದರ್ಭದಲ್ಲಿ ಈ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತವೆ. ಅದಾದ ನಂತರ ಮತ್ತೆ ಅದು ಅಲ್ಲಿಗೆ ನಿಲ್ತದೆ. ಇದಕ್ಕೆ ಬಹುಮುಖ್ಯವಾದಂಥ ಕಾರಣ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣಕ್ಕೆ ಮೂಲಭೂತ ಸೌಲಭ್ಯಗಳು ಇಲ್ಲದೇ ಇರುವಂಥದ್ದು. ಇದಕ್ಕೊಂದು ಜೀವಂತ ನಿದರ್ಶನ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗುಡೂರು SA ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ. ನೋಡ್ಬೋದು ನಾವು ಗುಡೂರು SA ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಂಭಾಗದಲ್ಲಿದ್ದೀವಿ. ಈ ಶಾಲೆ ಅದೆಷ್ಟರ ಮಟ್ಟಿಗೆ ಕುಸಿತಕ್ಕೊಳಗಾಗ್ತಾ ಇದೆ ಅಂದರೆ, ಇಲ್ಲಿರುವಂತಹ ಮಕ್ಕಳು ಮತ್ತು ಶಿಕ್ಷಕರು ಕೂಡ ಆತಂಕದಲ್ಲಿಯೇ ಪಾಠ ಕಲಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಗುಡೂರು ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಲೈಬ್ರರಿ ಸೆಕ್ಷನಲ್ಲಿ ನಾವಿದ್ದೀವಿ. ಇದು ಲೈಬ್ರರಿಗಾಗಿ ಮೀಸಲಿಟ್ಟಿರುವಂತಹ ಕೋಣೆ. ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಕ್ಲಾಸ್ ಮುಗಿದ ನಂತರ ಅಥವಾ ವಿರಾಮದ ಸಮಯದಲ್ಲಿ ಇಲ್ಲಿ ಬಂದು ಓದುವುದಕ್ಕಾಗಿ ಮೀಸಲಿಟ್ಟಿರುವಂತಹ ಕೋಣೆ. ಆದರೆ ಇದೆಷ್ಟರ ಮಟ್ಟಿಗೆ ಅಪಾಯಕಾರಿ ಇದೆ ಅಂದರೆ, ಮೇಲುಗಡೆ ನೋಡ್ಬೋದು ಇಲ್ಲಿರುವಂತಹ ಛಾವಣಿ ಈಗಷ್ಟೇ ಕುಸಿದು ಬಿದ್ದಿರುವಂಥದ್ದು. ನಿನ್ನೆ ಮೊನ್ನೆನೂ ಕೂಡ ಸಾಕಷ್ಟು ಕುಸಿದು ಬಿದ್ದಿತ್ತು. ಯಾವುದೇ ಕ್ಷಣದಲ್ಲಿ ಮತ್ತೆ ಕುಸಿದು ಬೀಳುವಂತಹ ಆತಂಕ ಇಲ್ಲಿರುವಂಥದ್ದು. ಅದಷ್ಟೇ ಅಲ್ಲ, ಈಗಷ್ಟೇ ಇಲ್ಲಿ ಕೆಲವೊಂದು ಕಾಂಕ್ರೀಟ್ ಮೇಲ್ಗಡೆಯಿಂದ ಬಿದ್ದಿರುವಂಥದ್ದನ್ನು ಕಾಣಬಹುದಾಗಿದೆ. ಈ ರೀತಿ ಮಕ್ಕಳ ತಲೆಯ ಮೇಲೆ ಸಾಕಷ್ಟು ಕಾಂಕ್ರೀಟ್ ಕೂಡ ಕೆಳಗಡೆ ಬೀಳುವಂತಹ ವಾತಾವರಣ. ಅಂದರೆ ಇಲ್ಲಿರುವಂತಹ ಮಕ್ಕಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ತಮ್ಮ ಪ್ರಾಣ ಭಯದಲ್ಲಿಯೇ ಪಾಠ ಕಲಿಯಬೇಕಾದಂಥ ಅನಿವಾರ್ಯತೆ ಪರಿಸ್ಥಿತಿ ಇಲ್ಲಿರುವಂಥದ್ದು. ಗುಡೂರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 8ನೇ ತರಗತಿಯವರೆಗೆ ಕ್ಲಾಸ್ ಇರೋಂಥದ್ದು. 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿರುವಂತಹ ಕ್ಲಾಸ್ ರೂಮ್ಗಳು ಅವರಿಗೆ ಸಾಕಾಗ್ತಾ ಇಲ್ಲ. ಹಾಗಾಗಿ ಪಾಠ ಮಾಡುವಂಥದ್ದೇನೋ ಕ್ಲಾಸ್ ರೂಮ್ನಲ್ಲಿ ಮಾಡ್ತಾರೆ, ಬೀಳಕಾಗಿದ್ದರೂ ಕೂಡ ಅಂಥ ಕೋಣೆಗಳಲ್ಲೇ ಮಾಡ್ತಾರೆ. ಆದರೆ ಮಧ್ಯಾಹ್ನದ ಬಿಸಿ ಊಟದ ಸಂದರ್ಭದಲ್ಲಿ ಈ ರೀತಿ ಹುಡುಗರು ಹೊರಗಡೆ ಕೂತ್ಕೊಳ್ಳುವಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಆದರೆ ಇವರೇನೋ ಆಹಾರ ಬಿಸಿ ಬಿಸಿ ಊಟ ತಿನ್ಬೇಕಂತ ಕಾಯ್ಕೊಂಡು ಕೂತಿದ್ದಾರೆ. ಆದರೆ ಅವರ ತಲೆ ಮೇಲೆಯೇ ಯಮನ ತೂಗುಗತ್ತಿ ಇರುವಂಥದ್ದು ನೋಡ್ಬೋದು. ಇಲ್ಲಿರುವಂತಹ ಕಾಂಕ್ರೀಟು ಸಂಪೂರ್ಣ ಕುಸಿತಕ್ಕೊಳಗಾಗಿರುವಂಥದ್ದು ನೋಡ್ಬೋದಾಗಿದೆ. ಯಾವುದೇ ಕ್ಷಣದಲ್ಲಿ ಕುಸಿದು ಬೀಳುವಂತಹ ವಾತಾವರಣ ನಮ್ಮ ಕ್ಯಾಮ್ರಾ ಪರ್ಸನ್ ಇಂದ್ರಜಿತ್ ತಮಗೆ ತೋರಿಸ್ತಾ ಇದ್ದಾರೆ. ಎಡಭಾಗದಲ್ಲಿ ನೋಡ್ಬೋದು, ಇದು ಆಲ್ರೆಡಿ ಸಂಪೂರ್ಣ ರಾಡ್ಗಳು ಕೂಡ ಅತ್ಯಂತ ಶಿಥಿಲಾವಸ್ಥೆಗೊಂಡು ಯಾವುದೇ ಕ್ಷಣದಲ್ಲಿ ಈ ಕಾಂಕ್ರೀಟೇ ಕೆಳಗಡೆ ಬೀಳುವಂತಹ ವಾತಾವರಣ ಈಗಾಗಲೇ ಹಲವು ಬಾರಿ ಬಿದ್ದಿರುವಂಥದ್ದು. ಇದರ ಕೆಳಗಡೆಯೇ ಮಕ್ಕಳು ಪಾಠ ಕಲಿಯುವಂತಹ ಪರಿಸ್ಥಿತಿ. ಅದಷ್ಟೇ ಅಲ್ಲ, ಇಲ್ಲಿರುವಂತಹ ಕಂಬಗಳನ್ನು ನೋಡ್ಬೋದು, ಈ ಪೂರ್ತಿ ಶೀತಲಾವಸ್ಥೆಗೊಂಡು ಬೀಳುವಂತಹ ಪರಿಸ್ಥಿತಿ. ಎಲ್ಲವೂ ಕೂಡ ಯಾವುದೇ ಸಂದರ್ಭದಲ್ಲೂ ಕುಸಿದು ಬೀಳುವಂತಹ ವಾತಾವರಣ ಇದೆ. ಇದರ ಅಡಿನಲ್ಲೇ ಮಕ್ಕಳು ತಮ್ಮ ಹೊಟ್ಟೆ ತುಂಬಿಸುವುದಕ್ಕೋಸ್ಕರ, ಬಿಸಿ ಊಟಕ್ಕೋಸ್ಕರ ಮಕ್ಕಳು ಕಾಯ್ಕೊಂಡು ಕೂತಿದ್ದಾರೆ. ಇಂತಹ ವಾತಾವರಣ ಇಲ್ಲಿರುವಂಥದ್ದು. ಹಾಗಾದರೆ ಈ ಬಗ್ಗೆ ಸ್ಥಳೀಯರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ.
ಸುಮಾರು 50ರಿಂದ 60 ವರ್ಷ ಆಗ್ಯದ ಸರ್ ಓಲ್ಡ್ ಬಿಲ್ಡಿಂಗು. ನಾವು ಬಿವರಿಗೆ ಕೂಡ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಕೂಡ ಮನವಿ ಪತ್ರಿಕೆ ಕೊಟ್ಟಿದ್ದೀವಿ. ಕೊಟ್ಟರು ಕೂಡ ಯಾವುದೇ ಅಧಿಕಾರಿ ಸ್ಪಂದಿಸ್ತಾ ಇಲ್ಲ. ನಾವು ಮಾಡ್ತೀವ್ರಿ ಅಂತಾರ, ಬಂದಾಗ ಒಂದು ಫೋಟೋ ತೊಗೊಂಡು ಹೋಗ್ತಾರ ಅಷ್ಟೇ. ನಮ್ಮ ಮಕ್ಕಳ ಕಾಳಜಿ ಅವ್ರಿಗೆ ಇರಲ್ರಿ. ಇದು ಇಲ್ಲಿರುವಂತಹ ಪೋಷಕರು ಹೇಳ್ತಾ ಇರುವಂತಹ ಮಾತು. ಒಟ್ಟಾರೆ ಶಾಲೆಗೆ ಹೋದಂತಹ ಮಕ್ಕಳು ಸುರಕ್ಷಿತವಾಗಿ ಮನೆಗೆ ಬರ್ತಾರೆ ಅನ್ನುವಂತಹ ನಂಬಿಕೆ ಇಲ್ಲದೇ ಇರುವಂತಹ ವಾತಾವರಣ ಇಲ್ಲಿರುವಂಥದ್ದು. ಸುಮಾರು 50-60 ವರ್ಷಗಳ ಹಿಂದೆ ನಿರ್ಮಾಣವಾಗಿರುವಂತಹ ಕಟ್ಟಡವನ್ನು ಡೆಮಾಲಿಷನ್ ಮಾಡಿ ಹೊಸ ಕಟ್ಟಡ ಕಟ್ಟಬೇಕು. ಅಂದಾಗ ಮಾತ್ರ ಇಲ್ಲಿರುವಂತಹ ಮಕ್ಕಳಿಗೂ ಮತ್ತು ಶಿಕ್ಷಕರಿಗೂ ಸುರಕ್ಷತೆಯ ಜೊತೆಗೆ ಪಾಠ ಕಲಿಯಲಿಕ್ಕೆ ಸಾಧ್ಯ ಆಗ್ತದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯ ಗುಡೂರದಿಂದ ಕ್ಯಾಮರಾ ಪರ್ಸನ್ ಇಂದ್ರಜಿತ್ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.